ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಚ್ಚು ಮ್ಯಾಜಿಕ್ ವಿತ್ ಸುಷ್ಮಾ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಲ್ಲಿ ನಾವು ಸಿಂಗಲ್ ಲೈನ್ ಕ್ರೋಶಾ ಹಾಕ್ಕೊಳ್ತಾ ಇದ್ದೀವಿ. ಮೊದಲಿಗೆ 6 ದಾರದಿಂದ ಲಾಕ್ ಮಾಡ್ಕೊಂಡಿದ್ದೀನಿ. ಅದರ ಪಕ್ಕದಲ್ಲಿ ನಾವು ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತೆಗೆದು ಅದರೊಳಗಡೆ ಒಂದು ಚೈನ್ ಹಾಕ್ಕೊಳ್ತಾ ಇದ್ದೀವಿ. 1 ಚೈನ್ ಆಗಿದೆ, 2 ಚೈನ್, 3, 4, 5 ಚೈನ್ ಹಾಕ್ಕೊಂಡು ನಾವು ದಾರ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಇದೇ ರೀತಿ ನಾವು 5 ಚೈನ್ಸ್ ಆ್ಯಂಡ್ 4 ಚೈನ್ಸ್ ಹಾಕ್ಕೊಳ್ಬೋದು. ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಮಾಡ್ಕೋಬೋದು. 4 ಚೈನ್ಸ್ ಆರ್ 5 ಚೈನ್ಸ್ ಆ ಥರ. ಸೊ ಇದಕ್ಕೆ ನಾವು ಯಾವ ಥರ ಡಿಸೈನ್ನ ಬೇಕಾದರೂ ಹಾಕ್ಕೋಬೋದು. ಲೈಕ್ ಬೇಬಿ ಕುಚ್ಚಾಗಲಿ, ಕ್ರೋಶಾ ಕುಚ್ಚಸ್ಸು, ಡಬಲ್ ಕ್ರೋಶೆ ಆ ಥರ ನಾವು ಹಾಕ್ಕೋಬೋದು. ಸೊ ಇದು ಬಂದು ನಾವು 5 ಚೈನ್ಸ್ ಆ್ಯಂಡ್ 1 ಲಾಕ್, 5 ಚೈನ್ಸ್ ಆ್ಯಂಡ್ 1 ಲಾಕ್ ಹಾಕ್ಕೊಳ್ತಾ ಇದ್ದೀವಿ. ಸೊ ಯಾರಿಗೆಲ್ಲಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ವೀಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ, ಹೊಸ ಹೊಸ ವೀಡಿಯೋ ಹಾಕ್ತಾ ಇರೋವಾಗ ನೋಟಿಫಿಕೇಷನ್ಸ್ ಬರುತ್ತೆ. ಇದೇ ರೀತಿ ಒಳ್ಳೊಳ್ಳೆ ಡಿಸೈನ್ಸ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ನಾವು 5 ಚೈನ್ ಹಾಕ್ಕೊಳ್ತಾ ಇದ್ದೀವಿ. 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀವಿ ಬಟ್ಟೆಗೆ. ಈ ಥರ ಲಾಕ್ ಮಾಡಿಕೊಂಡು ನಾವು ಇದನ್ನು ಬೇಬಿ ಕುಚ್ಚು ಬೇರೆ ಬೇಕಾದರೂ ಹಾಕೋಬೋದು. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಒಂದು ಕುಚ್ಚು ಒಂದು ಗ್ಯಾಪು, ಒಂದು ಕುಚ್ಚು ಒಂದು ಗ್ಯಾಪು ಆ ಥರ ಬಿಟ್ಟು ಹಾಕೋಬೋದು ನಾವು. ಬಿಕಾಸ್ ಕೆಲವೊಂದು ಸೀರೆಗಳಿಗೆ ಸೆರಗು ತುಂಬ ತೆಳುವಾಗಿರುತ್ತೆ. ಸೊ ಆ ತೆಳುವಾಗಿರೋದಕ್ಕೆ ನಾವು ದಪ್ಪ ಸೂಜಿಯಿಂದ ಬೇಬಿ ಕುಚ್ಚನ್ನು ಹಾಕಿದ್ರೆ ಆ ದಪ್ಪ ಸೂಜಿಯಿಂದ ನಾವು ಹೋಲ್ ಜಾಸ್ತಿ ಆಗಿಬಿಡತ್ತೆ, ನಮಗೆ ಚೆನ್ನಾಗಿ ಕಾಣಿಸೋದಿಲ್ಲ, ಲುಕ್ಕಿಂಗ್ ವೈಸ್ ಚೆನ್ನಾಗಿರೋದಿಲ್ಲ. ಸೊ ನಮಗೆ ನೀಟ್ ಫಿನಿಶಿಂಗ್ ಎಲ್ಲ ಬೇಕು ಅಂತಂದರೆ ನಾವು ತುಂಬ ತೆಳುವಾಗಿರೋ ಸ್ಯಾರೀಸ್ಗೆ ಆದಷ್ಟು ಅವಾಯ್ಡ್ ಮಾಡಿ ದಪ್ಪ ಸೂಜಿನ. ಬಿಕಾಸ್ ಅದು ಅಷ್ಟೊಂದು ಚೆಂದ ಕಾಣಲ್ಲ. ಅದಕ್ಕೋಸ್ಕರ ನಾವು ಈ ಥರ ಚೈನ್ ಹಾಕ್ಕೊಂಡು ಕ್ರೋಶಾ ಚೈನ್ನ ನಾವು ಬೇಬಿ ಕುಚ್ಚನ್ನು ಹಾಕೋಬೋದು. ಸೊ ನೋಡಿ, ನಾವು ಇಲ್ಲಿ 5 ಚೈನ್ಸ್ ಲಾಕ್, 5 ಚೈನ್ಸ್ ಲಾಕ್ ಮಾಡ್ಕೊಂಡಿದ್ದೀವಿ. 5 ಚೈನ್ಸ್ ಆಗಿದೆ, ಒಂದು ಲಾಕ್ ಮಾಡಿಕೊಂಡು ಅದನ್ನು 5 ಚೈನ್ಸ್ ಥರ ಹಾಕ್ಕೊಂಡು ಹೋಗಬೇಕು. ಪೂರ್ತಿ ಸೀರೆ ಹಾಕೋಬೋದು ನಾವು. ಇಲ್ಲ ನಾವು ಡಿಸೈನ್ ಮಾಡ್ತೀವಿ ಅಂದರೆ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ ಡಿಸೈನ್ಸ್ ಅದ್ರ ಮೇಲೆ, ಅದನ್ನು ನೀವು ಕಂಟಿನ್ಯೂ ಮಾಡಿ. ಸೊ ಇಲ್ಲಿ ನಾವು 5 ಚೈನ್ಸ್ ಆಗಿ ಲಾಕ್ ಮಾಡ್ಕೊಂಡಿದ್ದೀವಿ. ಒಂದು ಚೈನ್ ಎಳ್ಕೊಂಡು ಅದನ್ನು ಈಗ ನಾನು ಟ್ರಿಮ್ ಮಾಡ್ತೀನಿ. ಟ್ರಿಮ್ ಮಾಡಿ ಆ ಥ್ರೆಡ್ಡನ್ನು, ಏನು ಥ್ರೆಡ್ ಸ್ವಲ್ಪ ಥ್ರೆಡ್ ಬಿಟ್ಟು ಮಾಡಿ ಟ್ರಿಮ್ನ. ಅಲ್ಲೇನು ಥ್ರೆಡ್ ಬಿಟ್ಟಿದ್ದೀವಿ ಆ ಥ್ರೆಡ್ನ ಸ್ವಲ್ಪ ಟೈಟಾಗಿ ಹೇಳಿದ್ರೆ ಲಾಕ್ ಆಗುತ್ತೆ. ಸೊ ಎಷ್ಟು ಕ್ಯೂಟಾಗಿ, ಎಷ್ಟು ಚಂದವಾಗಿ ಬಂದಿದೆ ನೋಡಿ ನಮ್ಮ ಡಿಸೈನು. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ. ಸೊ ನಾವು ಸ್ಯಾರಿಗೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಈ ಥರನೇ ಡಿಸೈನ್ಸ್ಗಾಗಿ ನನ್ನನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.